ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ RCB ಸಮುಚಾರ. ಬಾಡುವಂತ ಹೂವೇ ಬಾಳುವ ಆಸೆಯೇಕೆ. ಅಂಕಲ್, ಯಾಕೆ ಅಂಕಲ್ ಏನಾಯ್ತು ಹಿಂಗೆ ಕೂತಿದ್ದೀರಾ? ಏನಿಲ್ಲಪ್ಪ, ಅದು ಟೀಮಲ್ಲಿ ಹೇಸಲ್ವುಡ್ ಇಲ್ವಲ್ಲ, ಅದಕ್ಕೆ ಬೇಜಾರಾಗಿದ್ದೀನಿ. ಹೇಸಲ್ವುಡ್ನ ಹೆಂಗ್ ಕರೆಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಂಕಲ್, ಒಂದು ಲೆಟರ್ ಬರ್ದ್ಬಿಡಿ. ಗುಡ್ ಐಡಿಯಾ. ಪ್ರೀತಿಯ ಹೇಸಲ್ವುಡ್, ಟಚ್ ವುಡ್, ನೀನು ಕ್ಷೇಮವಾಗಿದ್ದೀಯಾ ಎಂದುಕೊಂಡಿದ್ದೇವೆ. ನಾವು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿರುವುದರಿಂದ ನಾವು ಕೂಡ ಕ್ಷೇಮ. ಆದರೆ ಟೀಮಲ್ಲಿ ಹೌಸ್ ದ ಜೋಶ್ ಅಂತ ನಾನು ಹೋಗಿ ಕೇಳಿದರೆ ಎಲ್ಲರೂ ನಗಿ ಸರ್ ಅಂತ ಹೇಳ್ತಾ ಇದ್ದಾರೆ. ಡಾಕ್ಟ್ರು ಬೇರೆ ನಿಮ್ಮ BP ತುಂಬ ಜಾಸ್ತಿ ಆಗಿದೆ, ಹೇಸಲ್ವುಡ್ ಬರದೇ ಇದ್ರೆ ನೀವು ಬದುಕೋದೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂಕಲ್, ಏನು ಹಿಂಗೆಲ್ಲ ಹೇಳ್ತಾ ಇದ್ದೀರಾ? ಹಿಂಗೆಲ್ಲ ಹೇಳಿದ್ರೆ ವರ್ಕ್ ಆಗಲ್ಲ ಅಂಕಲ್. ಏನಾದರೂ ಕೊಡಿಸ್ತೀನಿ ಅಂತ ಹೇಳಿ, ಅವಾಗ ಬರ್ತಾರೆ. ಹಾಂ, ಕರೆಕ್ಟ್. ಹೇಸಲ್ವುಡ್, ನೀನೇನಾದರೂ ವಾಪಸ್ ಬಂದರೆ ಸ್ಯಾಂಡಲ್ವುಡ್ಡಲ್ಲಿ ಶಿವಣ್ಣನ ಜೊತೆ ಮಾತಾಡಿ ಅವ್ರ ಫಿಲಮ್ನಲ್ಲಿ ಒಂದು ರೋಲ್ ಕೊಡಿಸ್ತೀನಿ. ನಿಮಗೆ ಒಂದೊಳ್ಳೆ ಹುಡುಗಿ ನೋಡಿ ಕನ್ನಡದ ಹುಡುಗಿನ ಉಡ್ಬಿ ಮಾಡಿಸ್ತೀನಿ. ಅಂಕಲ್, ಅವ್ರಿಗೆ ಆಲ್ರೆಡಿ ಮದುವೆ ಆಗಿ ಮಗು ಇದೆ. ಸಾರಿ ಮಿಸಸ್ ವುಡ್, ನನಗೆ ಗೊತ್ತಿರಲಿಲ್ಲ. ಏನು ಈ ಅಂಕಲ್ಲು ಪೆಕ್ಕರಾಗಿ ಉಡ್ಡು ಅಂತ ಇದ್ದಾನೆ ಅಂತ ನನ್ನ ವುಡ್ ಪೆಕ್ಕರ್ ಅಂದ್ಕೊಂಬೇಡಿ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಿಂಗೆ CTR ಅಲ್ಲಿ ದೋಸೆ ಕೊಡಿಸ್ತೀನಿ, MTR ಅಲ್ಲಿ ಬಾದಾಮ್ ಮಿಲ್ಕ್ ಕೊಡಿಸ್ತೀನಿ. ಕಾಂತಾರದು ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ಸ್ನ ಇವಾಗಲೇ ಬುಕ್ ಮಾಡಿಸಿ ಕೊಟ್ಬಿಡ್ತೀನಿ. ಫಸ್ಟ್ ಬ್ಯಾಟಿಂಗು ಫಸ್ಟ್ ಬೌಲಿಂಗ್ ನಿಂಗೆ ಕೊಡಿಸ್ತೀನಿ. ಬಾಲ್ ಬರದೇ ಇರೋ ಕಡೆ ಫೀಲ್ಡಿಂಗ್ ನಿಲ್ಲಿಸ್ತೀನಿ. ಟೀಮ್ ಫ್ಲೈಟ್ ಹೋಗ್ಬೇಕಾದ್ರೆ ವಿಂಡೋ ಸೀಟು ನಿಂಗೆ ಬ್ಲಾಕ್ ಮಾಡಿಸ್ತೀನಿ. ಬೆಂಗಳೂರಲ್ಲಿರೋ ಎಲ್ಲ ಏರಿಯಾದಲ್ಲೂ ಒಂದೊಂದು ಹೇಸಲ್ವುಡ್ ಮರ ಹಾಕಿಸ್ತೀನಿ. HSR ಲೇಔಟಲ್ಲಿ ನಿಂಗೊಂದು ಲೇಡೀಸ್ PG ಕೊಡಿಸ್ತೀನಿ. IPL ಇಲ್ಲದೆ ಇರೋ ಟೈಮ್ನಲ್ಲಿ ಪ್ಯಾಸಿವ್ ಇನ್ಕಮ್ ಬರಲಿ ಅಂತ ಬಸ್ಸಿನಗುಡಿ ಜಯನಗರದಲ್ಲಿ ನಿಂಗೆ ಏಕಾತ ಸೈಟ್ ಕೊಡಿಸ್ತೀನಿ. ಬೆಂಗಳೂರಲ್ಲಿ ಒಂದು ರೋಡ್ನ ನಿನ್ನ ಹೆಸರಿಗೆ ಮಾಡ್ಕೊಟ್ಬಿಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಕರ್ನಾಟಕದ CM. ಅಂಕಲ್, ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂಕಲ್. ಓಕೆ, ಕರೆಕ್ಟ್. ಸರಿನಪ್ಪ, ನೀನೇನು ಕೇಳಿದ್ರು ಕೊಡಿಸ್ತೀವಿ. ಆದಷ್ಟು ಬೇಗ ಬಂದ್ಬಿಡಪ್ಪ. ಇಂತಿ ನಿನ್ನ ಪ್ರೀತಿಯ ನೈಬರ್ವುಡ್ ಸೋಮು ಅಂಕಲ್. ಮತ್ತೆ ಇದು ಯಾವಾಗ ರೀಚ್ ಆಗುತ್ತೆ ಅವನಿಗೆ? ಅಂಕಲ್, ಒಂದು ತಿಂಗಳಲ್ಲಿ ಹೋಗುತ್ತೆ. ಅಯ್ಯಯ್ಯೋ,